ಮಧ್ಯರಾತ್ರಿನೇ ಈಗ ಹೊರಬಂದಿದ್ದಾನೆ ಡ್ರೋನ್ ಪ್ರತಾಪ್ ಅಂತ ಹೇಳ್ಬೋದು. ಹೌದು, ತನ್ನ ಈಗ ಎಲಿಮಿನೇಷನ್ ಈ ಪ್ರಕ್ರಿಯೆಯಿಂದ ಈಗ ಹೊರಬಂದಿದ್ದಾನೆ. ಈತ ಡ್ರೋನ್ ಪ್ರತಾಪ್ಗೆ ಹೆಲ್ಮೆಟ್ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಬಹುತೇಕ ಓಟುಗಳ ಸಂಖ್ಯೆ ಚೆನ್ನಾಗಿ ಇದ್ರೂ ಕೂಡ ಆತನನ್ನು ಈಗ ಹೊರಗೆ ಹಾಕಿದ್ದಾರೆ ಅಂತ ಕೂಡ ಅಂದಾಜಿಸಲಾಗಿದೆ. ಹೌದು, ಏಕೆಂದರೆ ಡ್ರೋನ್ ಪ್ರತಾಪ್ ಬ್ಯಾಗನ್ನು ಪ್ಯಾಕಿಂಗ್ ಮಾಡಿಕೊಂಡು ಡೋರ್ ಹತ್ರ ನಿಂತ್ಕೊಂಡು ಎಲ್ಲರಿಗೂ ಬಾಯಿ ಹೇಳ್ತಾರಂಥ ದೃಶ್ಯ ಇದೀಗ 24x7 ಬಾರ್ ಲೆವೆಲಲ್ಲಿ ಈಗ ಕಂಡಿದೆ. ಒಂದು ಕಡೆ ಶ್ರೀಗೌರಿ ತಂಡ ಬಂದು ಹೋದ ನಂತರ ಸದ್ಯ ಈ ಘಟನೆ ನಡೆದಿದೆ ಅಂತಲೇ ಹೇಳ್ಬೋದು. ಕೇವಲ ವೋಟಿಂಗ್ ಆಧಾರದ ಮಾತ್ರವಲ್ಲ, ಇಷ್ಟು ದಿನ ಆಟ ಇವನ್ನೆಲ್ಲದೂ ಕೂಡ ಮನದಟ್ಟುಕೊಂಡು ಮಾಡಿಕೊಂಡು ಆಗಿ 2 ಬಾರಿ ಆಸ್ಪತ್ರೆಗೆ ಸೇರಿದ ಸಮಯದಲ್ಲಿ ಟಾಸ್ಕ್ಗಳಲ್ಲಿ ಕಡಿಮೆ ಭಾಗಿಯಾಗಿದ್ದ ಸಮಯನ್ನೆಲ್ಲ ನೋಡಿಕೊಂಡು ಈ ಥರ ಮಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ. ಈ ಕಾರಣಕ್ಕಾಗಿ ಡ್ರೋನ್ ಪ್ರತಾಪ್ ಅವರನ್ನು ಸದ್ಯ ಈಗ ಹೊರಗೆ ಹಾಕಿದ್ದಾರೆ. ಮಧ್ಯರಾತ್ರಿ ಮಿಡ್ವೀಕ್ ಎಲಿಮಿನೇಷನ್ಲಿ ಡ್ರೋನ್ ಪ್ರತಾಪ್ ಬಲಿಯಾಗಿದ್ದಾರೆ ಅಂತಲೂ ಕೂಡ ಈಗ ಅಂದಾಜಿಸಲಾಗ್ತದೆ. ಹೌದು, ಡ್ರೋನ್ ಪ್ರತಾಪ್ ಅವರು ತಾವು ವಿನ್ನರ್ ಆಗಬೇಕು ಅಂತ ಸಾಕಷ್ಟು ಕನಸುಗಳನ್ನು ಹೊತ್ತುಕೊಂಡಿದ್ದರು. ಆದರೂ ಕೂಡ ಡ್ರೋನ್ ಪ್ರತಾಪ್ ವಿನ್ನರ್ ಆಗಲು ಸಾಧ್ಯವಾಗಿಲ್ಲ. ಮಿಡ್ ಎಲಿಮಿನೇಷನ್ಲಿ ಈಗ ಅವರೇ ಹೊರ ಬರ್ತಿದ್ದಾರೆ. ಹಾಗಾದರೆ ಇದ್ರ ಬಗ್ಗೆ ನೀವೇನಂತೀರಾ? ಪ್ರತಾಪ್ ಸೇವಾ ಆಗಬೇಕಿತ್ತಾ ಬೇಡವಾ? ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ.